ಪೊಲೀಸ್ ಬಂದ್ರೆ ಅವ್ನ್ ಬೆಲ್ಟು ಲಾಟಿ ಆಗಿ ಹೋಗ್ತೀರ ನೀವು ಏಯ್ ನಿಮ್ ಪುಕ್ಕಲ್ತನ ಒಟ್ಟಿಗೆ ಕಟ್ಟಿ ಬೀದಿ ಗುಡಿಸೋ ಬರ್ಲ್ ಮಾಡೋ ಅವನ್ಗೆ ಇದೆಯೋ ಇದೆ ನನ್ ಮಗ ನನಗ್ ಪ್ರಾಣ ಅವ್ನ್ ನನಗ್ ಬೇಕು ಅವನ್ನ ಕಿತ್ಕೊತೀರಲ್ರೋ ನೀವು ನಿಮ್ ಪ್ರಾಣ ಅಲ್ಲ ನಿನ್ ಕಸಬ್ ಕಿತ್ಕೊಂಡ್ರೆ ಪ್ರಾಣ ತಾನಾಗೋಗುತ್ತೆ ಏ ರಿಜಿಸ್ಟರ್ ಸರ್ ಇಲ್ಲಿರೋ ಶಾಪು ಮನೆಗಳು ಜಾಗಗಳು ಪೂರ ಕಾಲನಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡು ಇನ್ನು ಈ ಕಾಲೋನಿ ಪೂರ್ತಿ ನಿಮ್ದೆ ಸರ್ ಈ ಪೇಪರ್ನ ಅಂಕಲ್ ಕೊಡಕ್ಕೆ ಹೇಳಿದ್ರು ಎಲ್ಲ ಒಳಗಿಡು ಆಯ್ತಣ್ಣ ಸರ್ ಆ ದಾಖಲೆ ಪತ್ರ ಸೈನು ಎಲ್ಲ ವೇಸ್ಟ್ ಸರ್ ಇವ್ರಾಗ್ಲೇ ಈ ಜಾಗನ ಬೇರೆಯವ್ರ ಹೆಸರಿಗೆ ಬರ್ದ್ಕೊಟ್ಬಿಟ್ಟಿದ್ದಾರೆ ಅದು ನಾನ್ ಬೇಲೇಬಲ್ ಪವರ್ ಆಫ್ ಅಟಾರ್ನಿ ಮೇಲೆ ಸರ್ ಏಯ್ ಎಲ್ಲ ನಿಂದೆ ನನ್ನ ಮಸಲತ್ತು ಬಗಳಲ್ಲಿ ಹೌದು ಸಾಬ್ ಹುಟ್ಟ ದರ್ಪೋಕ್ ನನ್ನ ಮಕ್ಕಳು ನಾವು ಯಾವನು ಒದಿತಾನೆ ಅವನು ಕಾಲಿಗೆ ಬಿಡ್ತೀವಿ ಯಾವನು ಗುದ್ದುತ್ತಾನೆ ಅವನಿಗೆ ಜಯ ಅಂತೀವಿ ಇಷ್ಟೆಲ್ಲ ಜನರನ್ನ ಉಚ್ಚ ವೈಕೊಳ್ಳೋ ತರ ಹೆದರಿಸಿ ಸೈನ್ ಮಾಡಿಸ್ಕೊಂಡಿದೆಯಲ್ಲ ಆ ಒಬ್ಬರ ತರ ಸೈನ್ ಮಾಡಿಸ್ಕೊಳಕ್ ಆಗತ್ತಾ ನಿನ್ ಕೈಲಿ ಇದೇ ಏನೋ ನಿನ್ನ ಹತ್ರ ತಾಕತ್ತು ಇವನೇ ನಿಮ್ಮಪ್ಪ ಅಂತ ನಿಮ್ಮ ಅಮ್ಮ ನಿಜವಾಗ್ಲೂ ನಿನಗೆ ಹೇಳಿದ್ರೆ ಅಗರ್ ತೂ तेरे बाप की सच्ची औलाद है तो हमारे साथ क्या दादागिरी करता है ಹೋಗ್ ಸೈನ್ ಹಾಕ್ಸೋ ಅವನ ಹತ್ರ ಇಷ್ಟಿದ್ದಾಗಿಂದ ಜೀವನದಲ್ಲಿ ಒಳ್ಳೇದೇನು ಕೆಟ್ಟದೇನು ಅಂತ ತಿಳ್ಕೊಂಡು ಇಷ್ಟುದ್ದ ಆಗಿದ್ದೀನಿ ಆದ್ರೆ ಒಂದ್ ಮಾತ್ರ ಗೊತ್ತಿಲ್ಲ ಭಯ ಏನದು ಹೇಗಿರುತ್ತೆ ನೀನ್ ನೋಡಿದ್ರೆ ಇಲ್ಲಿರೋರೆಲ್ಲರೂ ಭಯ ಬೀಳ್ತಾರೆ ನನಗೊಂದೇ ಒಂದ್ಸಲ ಭಯ ಬೀಳ್ಸು ಜಸ್ಟ್ ಫಾರ್ ಎನ್ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಯಾಕೆ ಹಿಂದೆ ಹೋಗ್ತಾ ಇದ್ಯಾ ಭಯ ಬೀಳ್ಸಲ್ವಾ ಹಿಂದೆ ಗನ್ನು ತಗೋ ಇದರಲ್ಲಿರೋ ಅಷ್ಟು ಬುಲೆಟ್ನು ಈ ದೇಹದಲ್ಲಿ ಇಳಿಸ್ಬಿಡು ಈ ಕಣ್ಣಲ್ಲೊಂದು ಚೂರು ಭಯ ಕಾಣಲ್ಲ ಏಯ್ ಇನ್ನೆರಡೇ ದಿವಸ ನಿನ್ ಟ್ರಾನ್ಸ್ಫರ್ ಗ್ಯಾರಂಟಿ ಅಲ್ಲಲ್ಲೇ ಚುಚ್ಚು ಎದುರು ಬೇಡಕ್ಕಂದ ಟ್ರಾನ್ಸ್ಫರ್ ಮಾಡಿಸ್ತೀಯಾ ಎಲ್ಲಿಗಪ್ಪ ಗೌರ್ನಮೆಂಟ್ ಕೋಳ ಇದು ಸೀಸ್ ಮಾಡುತ್ತೆ ಸೀಲ್ ಹಾಕ್ಸ್ಕೊಳಲ್ಲ ಟ್ರಾನ್ಸ್ಫರ್ ಆರ್ಡರ್ನ ಯಾವಾಗ್ಲೂ ನನ್ನ ಕೈಯಲ್ಲಿ ಇಟ್ಕೊ ಓಡಾಡ್ತಿರ್ತೀನಿ ನೀನ್ ಎಲ್ಲೋದ್ರೂ ನೀನ್ ಹಿಂದೆ ಬಂದು ಸಂಸಾರ ಮಾಡೋದಕ್ಕೆ ನೀನೇ ನನ್ನ ವೈಫಾ ಇಲ್ಲ ಕೀಪಾ ಬೈದ್ ಬಾರ್ಕೋಲ್ಲ ನೀನು ನಿನಗ್ ಗುಡ್ ಬೈ ಹೇಳಕ್ಕೂ ಮುಂಚೆ ಭಯ ಏನು ಅಂತ ನಾನ್ ನಿನಗ್ ತೋರಿಸ್ತೀನಿ ಇನ್ನು ಕೇವಲ 600 ಸೆಕೆಂಡ್ಸ್ ಅರ್ಥ ಆಗ್ಲಿಲ್ಲ 10 ನಿಮಿಷ ನಿನ್ ಕತೆ ಅಷ್ಟೇ ಏ ಡ್ರೈವರ್ ಗಾಡಿ ತೆಗಿ ಗಾಡಿ ತೆಗಿರೋ ಭಯ ನನ್ನ ಭಯ ಬೀಳಿಸ್ತಾನಂತೆ ಅದು 10 ನಿಮಿಷದಲ್ಲಿ ಹೇಗ ಅಣ್ಣ ಗುಮ್ಮ ಬಂತು ಅಂತ ಭಯ ಬೀಳಕ್ಕೆ ನೀವೇನ್ ಮಗುನ ಅದೇ ಅಲ್ವಾ ನಾನೇನ್ ಮಗುನಾ ಏನಪ್ಪ ಹಲೋ ಅಜಯ್ ಹಾಸ್ಪಿಟಲ್ ತಾನೇ ಇದೆಯಾ ಯಾರು ಹೇಳಿದ್ದು ಒಳ್ಳೆ ಫಾರಿನ್ ಟಿಂಗ್ ಟಾಂಗ್ ಜೊತೆ ಪಬ್ಬಲ್ಲಿ ಈಗ ಯಾಕೋ ಪಬ್ಗೆ ಹೋಗಿದ್ಯಾ ಮತ್ತಿನ್ನೇನಪ್ಪ ಗಂಟೆಗೆ ಮುಂಚೆ ನನ್ನ ಪೊಸಿಷನ್ ನೋಡಿ ಈಗ ಎಲ್ಲಿದ್ಯಾ ಅಂತ ಕೇಳ್ತಿದ್ಯಲ್ಲ ಏನೋ ಕೇಳ್ದೆ ಅದಕ್ಕೆ ಸುಳ್ಳು ಹೇಳ್ಬಿಡದ ಹೇಗಿದ್ಯಾ ಅಂತ ವಿಚಾರಿಸಲ್ಬಾರ್ದ ಯಾಕಪ್ಪ ಏನೋ ಟೆನ್ಷನ್ ಆಗಿರೋ ತರ ಇದೆ ಟೆನ್ಷನ್ ನೋ 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 ಟೆನ್ಷನ್ ಇಲ್ಲ ಏನಿಲ್ಲ ನೀ ಫೋನ್ ಇಡು ಹಲೋ ಬೆಪ್ತಗಡೆ ನಿನ್ನಾಗೆ ಫ್ಯಾಮಿಲಿಗಳನ್ನ ಕಿಡ್ನಾಪ್ ಮಾಡಿ ಆಟ ಆಡೋ ಅಂತ 3rd ಗ್ರೇಡ್ ರೋಡಿ ನಾನಲ್ಲ ನಂದೇನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ನಿನ್ಗೀಗ ಏನಕ್ಕೆ ಫೋನ್ ಮಾಡಿದೆ ಅಂತಂದ್ರೆ ನಿನ್ನ ಹತ್ರ ಇನ್ನು ಕೇವಲ 5 ನಿಮಿಷ ಇದೆ ಅಂತ ಹೇಳೋದಕ್ಕೆ ಏಯ್ ಇವನೇನೋ ನನಗೆ ಟೈಮ್ ಹೇಳ್ತಿದ್ದಾನೆ ಏಯ್ ಯಾಕೆ ಬೆವರ್ತಾ ಇದೀಯಾ ನೀವು ಬೆವರ್ತಾ ಇದ್ರಲ್ಲಣ್ಣ ನಾನಾ ಅಲ್ವೋ ಈ ಭಯ ಹೇಗ್ ಶುರು ಆಗುತ್ತೆ ಭಯ ಹೇಗ್ ಶುರು ಆಗುತ್ತೆ ನಾ ಡೌಟ್ ಇಂದ ಶುರು ಆಗುತ್ತಣ್ಣ
ಅದೆಲ್ಲ ಇಲ್ಲ ಅಣ್ಣ ಇನ್ನು ಒಂದೇ ನಿಮಿಷ ಇರೋದು. ಇವನೇನು ಟೈಮ್ ಅಂತ ಟೆನ್ಷನ್ ಕೊಡ್ಬೇಡ್ವಾ. ಅಣ್ಣ ಸೊಳ್ಳೆ ಔಷಧಿ ಬಿಡ್ತಾವ್ರೆ. ಗ್ಲಾಸ್ ಎತ್ತು ರೋಡೇ ಕಾಣಿಸ್ತಾ ಇಲ್ಲ ಅಣ್ಣ. ಗಾಡಿ ನಿಲ್ಲಿಸ್ರು. ಇನ್ನು 5 ಸೆಕೆಂಡ್ ಇರೋದಣ್ಣ. 5 ಸೆಕೆಂಡ್. ಅಣ್ಣ ಯಾರೋ ಭಯ ಪಡಿಸಕ್ಕೆ ಮಕ್ಕಳ ತರ ಗ್ಲಾಸ್ ಹೊಡೆದು ಹೋಗಿದ್ದಾರಣ್ಣ. ಇಲ್ಲ ಅವನು ಏನೋ ಮಾಡ್ದ ಅವನು. ಹಲೋ ಲೈ ಕೊಣತ್ತೋರ್, ಸಾಯೋಕ್ ಮುಂಚೆ ತಮಟೆ ಶಬ್ದ ಕೇಳಿಸ್ಕೊಳ್ತಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀನೇ ಕಣ. ಕಂಗ್ರಾಟ್ಸ್. ಏನೋ ಮಾಡ್ದೆ. ನೋಡ್ದ ಭಯ ಅಂದ್ರೆ ಹೇಗಿರುತ್ತೆ ಅಂತ ಇಳಿದ್ಮೇಲೂ ಗೊತ್ತಾಗ್ಲಿಲ್ಲ ನನಗೆ. ಏನದು? ಕೈ ಒಳಗಡೆ ಇಳ್ದಿದ್ದು ಕತ್ತಿಯಲ್ಲೋ ತಗಡು, ಒಂದು ಚಿಕ್ಕ ಸೂಜಿ, ಪಾಯ್ಸನ್. ಈ 12 ಗಂಟೆ ಅಷ್ಟೇನೆ ಅದ್ ನಿನ್ ಮೈಯೆಲ್ಲ ಹರಡ್ಕೊಂಡು ಆಮೇಲೆ ಬರೀ ತಮಟೆನೆ. ಏನ್ ಹೇಳ್ತಾ ಇದೀಯ? ನಾನ್ ಹೇಳ್ದಾಗ ಮಾಡಿದ್ರೆ ನೀನ್ ಸಾಯ್ದೇರಾಗ ನಾನ್ ನೋಡ್ಕೊಳ್ತೀನಿ. ನಾನ್ ಸತ್ರು ನೀನ್ ಹೇಳಿದ್ ಮಾಡಲ್ವಾ? ಇದಪ್ಪ ಜೋಕು ಅಂದ್ರೆ. ಲೇ ಕೊಣತ್ತೋರ್, ಮಾಡ್ದೇ ಇದ್ರೆ ಸಾಯಲ್ವೇನೋ? ಏನ್ ಮಾಡ್ಬೇಕು ಹೇಳೋ? ಅದನ್ನ ನಮ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ. ಬಾಯ್. ಹಲೋ ಗಾಡಿ ತೆಗಿರೋ. ಅಣ್ಣ ಎಲ್ಲಿಗಣ ಹೋಗ್ಬೇಕು? ಸ್ಮಶಾನಕ್ಕೆ, ಆಸ್ಪತ್ರೆಗೆ. ಮಗ ಅಲ್ಲೇ ವಾಟ್ ಕ್ಯಾನ್ ಐ ಡು ಫಾರ್ ಯು? ಬ್ಲಡ್ ಟೆಸ್ಟ್ ಎಲ್ಲಿ ಬರ್ತಾರೆ? ಫಸ್ಟ್ ಫ್ಲೋರ್. ಬ್ಲಡ್ ಟೆಸ್ಟ್ ಮಾಡಿ. ಬ್ಲಡ್ ಟೆಸ್ಟ್ ಕ್ಯೂನಲ್ಲಿ ಬನ್ನಿ ಸರ್, ಕ್ಯೂನಲ್ಲಿ ಬನ್ನಿ. ಈ ಕ್ಯೂನಲ್ಲ. ಬ್ಲಡ್ ಟೆಸ್ಟ್ ಮಾಡು. ಬೇಗ ತೆಗಿ ಬೇಗ. ಯಾವ ಡಬ್ಬ ಹಾಸ್ಪಿಟ್ಲಿಯಾ? ಒಂದ್ ಬ್ಲಡ್ ರಿಪೋರ್ಟ್ ತೆಗಿಯಕ್ಕೆ ಇಷ್ಟೊತ್ತ? ಕಮ್ ಆನ್ ಕ್ವಿಕ್ ಫಾಸ್ಟ್. ಫಸ್ಟ್ ಟೈಮಾ? ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ವೆರಿ ಬ್ಯಾಡ್. ಪಾಸಿಟಿವ್ ಬೇಡ. ಏನ್ ಮಾತಾಡ್ತಾ ಇದೀಯಾ? ನಿಮ್ಗೆ ಅವಾಗ ಕೆಮ್ಮು ಬರುತ್ತಾ? ಅವಾಗ ಬರುತ್ತೆ. ಕೆಮ್ಮು ಬಂದಾಗ ಇಲ್ಲಿ ನೋಯುತ್ತಾ? ಯೋ ಈಗ ಸದ್ಯಕ್ಕೆಲ್ಲ ಕಡೆ ನೋವ್ತಾ ಇದೆಯಾ? ಸರಿ, ನಿಮ್ದು ತುಂಬಾ ಫಾಸ್ಟ್ ಲೈಫಾ? ಹೌದು, ಫಾಸ್ಟ್. ಕನ್ಫರ್ಮ್ಡ್ ಬಿಡಿ. ನೋಡಿ, ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ. ಬೇಕಾದ್ರೆ ಕೈ ಮಿಲಾಯಿಸಿ ಒಂದೇ ತಟ್ಟೆಲಿ ಊಟ ಮಾಡಿ, ಬೇಕಾದ್ರೆ ಒಂದೇ ಸೋಪು ಬಳಸಿ, ಇದರಿಂದ ಯಾವುದು ಅಂಟಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದೇ ಜಾಗದಲ್ಲಿ ಕೂತು ಕೋಟ್ಯಾಂತರ ರೂಪಾಯಿ ದುಡಿತೀರಾ, ಜುಜುಬಿ ₹1 ಖರ್ಚು ಮಾಡಿ ಒಂದು ಕಾಂಡಮ್ ತಗೊಳಕ್ಕಾಗಲ್ವಾ? ಏನ್ ಹೇಳ್ತಾ ಇದೀಯ ನೀನು? ನಾನು ಡಾಕ್ಟರ್ ಆರೋಗ್ಯ, ಏಡ್ಸ್ ಅವೇರ್ನೆಸ್ ಆಫೀಸರ್. ಏನ ಮಕ್ಕ ನೋಡ್ತಾ ಇದೀರಾ? ಎತ್ತಾಕ್ರೋ ಇವ್ನ. ನನ್ನ ಯಾಕ್ರೆ ಎತ್ಕೊಂಡು ಹೋಗ್ತೀರಾ? ಯೂಸ್ ಕಾಂಡಮ್. ಔತಾಕ್ರೋ ಅವ್ನ. ಸರ್, ವರ್ಮಾ ಅಂದ್ರೆ ನೀವೇನಾ? ಇಲ್ಲಮ್ಮ, ನಾನೇ. ಯಾಕೆ? ಒಳಗಡೆ ಡಾಕ್ಟರ್ ಕರೀತಾ ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ MBBS. ಹೇಳಿ ಶಾಸ್ತ್ರಿಗಳೇ. ಅಯ್ಯಪ್ಪ, ಅತಿಥಿ ಶಾಸ್ತ್ರಿ. ಅತಿಥಿ ಶಾಸ್ತ್ರಿ, ಹೇಗಿದೆ ನಮ್ ಟ್ರೀಟ್ಮೆಂಟು? ನರ್ಗಳೇನಾದ್ರೂ ಕೆಲಸ ಮಾಡ್ತಿದ್ಯಾ? ಪರವಾಗಿಲ್ಲ ಡಾಕ್ಟ್ರೆ, ಮನೆವರೆಗೂ ಹೋಗ್ತಾ ಇದೀನಿ. ಸುಖ ದಾಂಪತ್ಯ ನಡೆಸ್ತಿದ್ದೀರಾ ಅನ್ನಿ? ನಮ್ ತಾಯಣೆಗೂ ಇಲ್ಲ ಡಾಕ್ಟ್ರೆ, ವಾಸ್ಲರ್ಗೂ ಹೋಯ್ತೀನಿ, ಹಂಗೆ ರಿಟರ್ನ್ ಆಗ್ಬಿಡ್ತೀನಿ. ಬರ್ಬೇಕಾದ್ರೆ ಏನಾದ್ರೂ ಮನೆ ಬಾಗ್ಲ ಹಾಕ್ ಬರ್ತಿದ್ದೀರಾ ತಾನೆ? ಯಾಕೆ? ಅಲ್ಲ, ನಿಮ್ ಹೆಸರಲ್ಲೇ ಅತಿಥಿ ಅಂತಿದ್ಯಲ್ಲ, ಯಾರಾದ್ರೂ ಗೆಸ್ಟ್ ಅಪಿರೆನ್ಸ್ ಎಂಟ್ರಿ ಕೊಟ್ಬಿಡ್ತಾರೆ ಅಂತ. ಅಲ್ಲ, ನೀವು ತಮಾಷೆ ಮಾಡ್ತೀರಿ ಡಾಕ್ಟ್ರೆ. ಸರಸಲ್ಲಪ್ಪ, ಮನೇಲಾದ್ರೂ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ ಶಾಸ್ತ್ರಿಗಳೇ. ಹೋಗಿ ಡಾಕ್ಟ್ರೆ. ಡಾಕ್ಟ್ರೆ, ಬೇಗ ನನ್ನ ಬ್ಲಡ್ ರಿಪೋರ್ಟ್ ನೋಡಿ, ರಿಸಲ್ಟ್ ಹೇಳಿ ಡಾಕ್ಟ್ರೆ. ರಿಪೋರ್ಟ್ ಕೊಡಿ. ಶಾಸ್ತ್ರಿಗಳೇ, ನನಗೆ ಬೇರೆ ಪೇಷಂಟ್ ಬಂದಿದ್ದಾರೆ, ನೀವು ನಾಳೆ ಬನ್ನಿ. ಡಾಕ್ಟ್ರೆ, ನನಗೆ ಮನೇಲಿ ಕಡ್ದು ಕಟ್ಟೆ ಹಾಕೋ ಕೆಲಸ ಏನೂ ಇಲ್ಲ, ಇಲ್ಲೇ ಇರ್ತೀನಿ. ಡಾಕ್ಟ್ರೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬೇಗ ಓದಿ ಹೇಳಿ ಡಾಕ್ಟ್ರೆ, ಪ್ಲೀಸ್. ನಿಮ್ಮ ಹೆಸರು? ವಿಜೇಂದ್ರ ವರ್ಮಾ. ಬೈ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಪಕ್ಕದಲ್ಲಿ MBBS ಇದೆ. ನನ್ನ ಹಾಬೀಸು ಸ್ಟಾಂಪ್ ಕಲೆಕ್ಟಿಂಗು, ಪೆನ್ನು, ಫ್ರೆಂಡ್ಸು, ಸಿನಿಮಾ ನೋಡೋದು, ಆಗಾಗ ಈ ತರ ಪೇಷಂಟ್ಸ್ ನ ಟ್ರೀಟ್ ಮಾಡೋದು. ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ನಂದು ಹೇಳಿ ಪ್ಲೀಸ್. ನೋಡಿ, ಒಬ್ಬ ರೋಗಿನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಒಬ್ಬ ರೋಗಿನೇ. ಇದನ್ನ ನಾನು ಮುನಿಯಾ MBBS ಪಿಕ್ಚರ್ ನೋಡಿ ಕಲ್ತ್ಕೊಂಡಿದ್ದೀರಾ? ಮುನಿಯಾ MBBS ಅಲ್ಲ, ಮುನ್ನಾಬಾಯ್ MBBS. ನನ್ ರಿಪೋರ್ಟ್ ನೋಡಿ ಏನ್ ತಿಳ್ಕೊಂಡ್ರಿ ಅದ್ ಹೇಳಿ ಬೇಗ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಿದ್ದೀರಾ ವರ್ಮ ಅವರೇ? ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಒಳಗೆ ಏನಿದೆ ಅಂತ ನಾನು ಹೇಳ್ತೀನಿ. ಹೇಳಿ. ಬಂಡ್ಲಿ, AC ಜಾಸ್ತಿ ಮಾಡೋಗ. ಹೋಗು. ಲೇ ಹೋಗ್ಬೇಡ, ಇಲ್ಲೇ ನೋಡ್ತಾ ಇದ್ದೀನಿ ನಿನ್ನ. ಹೈಟು 5.11. ನಾನೇ. ಬ್ಲಡ್ ಗ್ರೂಪು O ಪಾಸಿಟಿವ್. ನನ್ ಗ್ರೂಪೇ
ಹಾಗಾದ್ರೆ ನಿಮ್ಗೂ ನರಗಳ ದೌರ್ಬಲ್ಯ ಇದೆ ನಂಗೆ ಆಯ್ತು. ಶಾಸ್ತ್ರಿಗಳೇ, ಅಯ್ಯೋ ಡಾಕ್ಟ್ರೆ, ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಅಂದ್ಮೇಲೆ ರೋಗ ಬೇರೆ ಕೇಕ್ ಸಾಧ್ಯ. ನೀವ್ ಫಿಕ್ಸ್ ಆಗ್ಬಿಡಿ, ನನಗ್ ಕೊಡ್ತೀವಿ ಡೋಸ್ ನ ಇವ್ರಿಗೂ ಕೊಟ್ಬಿಡಿ, ಮ್ಯಾಟರ್ ಫಿನಿಶ್. ಶಾಸ್ತ್ರಿಗಳೇ, ಹಾ. ಅವ್ರ ಕೈಯಲ್ಲಿ ಗನ್ ಇದೆ, ಅದು ನಿಮ್ ಕಡೆನೇ ಇದೆ. ಆ ಕಡೆ ತಿರ್ಸಿ ರಜಾ. ರಿಸಲ್ಟ್ ಹೇಳ್ತೀಯಲ್ವೋ? ಇದನ್ನ ದಯವಿಟ್ಟು ಒಳಗಿಟ್ಬಿಡಿ ಸರ್. ಅರ್ಧ ಗಂಟೆಯಿಂದ ನಮ್ಮ 20 ಜನ ಡಾಕ್ಟರ್ಸು ಕೂತು ರಿಸರ್ಚ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಮ ದೇಹಕ್ಕೆ ಯಾರೋ ಹೆವಿ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ. ಅದ್ ನನಗ್ ಗೊತ್ತು. ಮುಂದೆ ಏನ್ ಮಾಡ್ಬೇಕು ಅದ್ ಹೇಳು. ಏನ್ ಮಾಡಬಾರ್ದು ಅದನ್ನೇ ನಾನು ಹೇಳ್ತೀನಿ. ಈ ರೀತಿ ಕೋಪ ಮಾಡ್ಕೊಂಬಾರ್ದು, ತಲೆ ಚಚ್ಕೋಬಾರ್ದು, ಹಿಂಗೆಲ್ಲ ಟೇಬಲ್ ಕುಟ್ಬಾರ್ದು. ಸರಿ, ಏನ್ ಮಾಡ್ಬೇಕು ಅದ್ ಹೇಳು. ಸಿಂಪಲ್ ಮ್ಯಾಟ್ರು, ಆಂಟಿಡೋಸೇಜ್ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು. ಅಷ್ಟೇನಾ? ಕೊಡಿ ಕೊಡಿ, ಬೇಕು ಕೊಡಿ ಬೇಗ. ಯಾಕೆ ಅರ್ಜೆಂಟು? ಬಂಡ್ಲಿ ಇಟ್ಕೋ ಅವನ್ನ. ಏಯ್, ಇವ್ರನ್ನಲ್ಲಪ್ಪ, ಇಂಜೆಕ್ಟ್ ಮಾಡ್ದವನ್ನ. ಕಾಂಬಿನೇಷನ್ ಏನಂತ ಗೊತ್ತಾದ್ರೆ ಆಂಟಿಡೋಸೇಜ್ ಕೊಡ್ಬೋದು. ಅಯ್ಯೋ ಅವ್ನು ಹೇಳಲ್ಲ ಡಾಕ್ಟ್ರೆ. ಅವ್ನು ಹೇಳ್ದೆ ಹೋದ್ರೆ ಇವ್ರು 11 ಗಂಟೆ ಒಳಗೆ ಅಗ್ವಾಟಕ್. ಡಾಕ್ಟ್ರೆ, ಅವ್ನು 12 ಗಂಟೆ ಹೇಳ್ದ ಡಾಕ್ಟ್ರೆ. ಇಲ್ಲೇ 1 ಗಂಟೆ ಕಳ್ದೋಯ್ತಲ್ಲ. ನನ್ ಬದುಕ್ಸೋ ಬೇರೆ ದಾರಿನೇ ಇಲ್ವಾ? ಇದೆ ಗಂಟೆಗೆ 200 ml ಬ್ಲಡ್ ನಿಮ್ ಬಾಡಿಲಿ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಗಂಟೆಗೆ ಫ್ರೆಶ್ ಬ್ಲಡ್ ಇಂಜೆಕ್ಟ್ ಮಾಡ್ತಾ ಹೋದ್ರೆ ನೋ ಪ್ರಾಬ್ಲಮ್, ನೀವು ಬದುಕೇ ಇರ್ತೀರಾ. ಇಲ್ಲ ಅಂದ್ರೆ ಟಾರ್ಚರ್. ಸಿಯೋನೆ. ಡಾಕ್ಟ್ರೆ, ಈಗಲೇ ಓ ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಎಲ್ಲಿಂದ ತರ್ಲಿ ಡಾಕ್ಟ್ರೆ? ಅಯ್ಯ, ನಂದು ಅದೇ ಗ್ರೂಪೇ. ಕಿಚ್ಚ ಬಂದ್ ಮಕ್ಕಳು ಮನೆ ನೋಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ. ಶಾಸ್ತ್ರಿಗಳೇ, ಪರಮಾತ್ಮ, ನಿಮ್ಗೆ ನರಗಳು ವೀಕ್ನೆಸ್ ಮಾತ್ರ ಅಲ್ಲ, ಬೇರೊಂದು ವೀಕ್ನೆಸ್ ಇದೆ. ಏನ್ ತಂದೆ? ಟಂಗ್ ವೀಕ್ನೆಸ್. ಅಂದ್ರೆ ಬಾಯ್ದು ಬ್ಲಡ್ ಗ್ರೂಪ್ ನಂದು ಅಂತೆಲ್ಲ ಒಬ್ಬೋಗ್ತಿದ್ರಲ್ಲ, ಈಗ ಉರ್ದೋಗ್ತಾ ಇತ್ತು ನೋಡಿ. ಕಣ್ಣು ಮಂಜಾಗ್ತಿದೆ ಡಾಕ್ಟ್ರೆ. ಬ್ಲಡ್ ಬೇಕು ಸರ್, ಆಗುತ್ತೀರಿ ಸರ್. ಅಪ್ಪ ತಂದೆ, ಶಾಸ್ತ್ರಿಗಳು ಪೈಪ್ ತುರ್ಕಿ ಗ್ಯಾಪ್ ಬರ್ದೇ ಇರೋ ತರ ಜ್ಯೂಸ್ ಕೊಡ್ತಾರು. ಸರ್, ನಿಮ್ಗೆ ಇನ್ನೊಂದು ಅವರು ಬ್ಲಡ್ ಹೌದು ಸರ್. ಹಲೋ, ಅಲ್ಲೊಬ್ಬ ಇಡಿಯಟ್ ಅವನೇ, ಅವನಿಗೆ ಸ್ವಲ್ಪ ಫೋನ್ ಕೊಡಪ್ಪ. ಇಡಿಯಟಾ? ಸರ್, ಇಲ್ಲಿ ಯಾರು ಇಡಿಯಟ್? ನಿಮ್ಮ ಹೆಸರು ವಿಜಯೇಂದ್ರ ವರ್ಮಾ ಅಂದ್ರೆ? ನಾನೇ. ಹೇಳ, ಏನ್ ಮಾಡ್ಬೇಕು ಹೇಳಪ್ಪ. ಲೈ, ನೀನು ಜನಗಳ ಹತ್ರ ಲೂಟಿ ಮಾಡಿರೋ ದುಡ್ಡು, ಅವರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು 1 ಗಂಟೆಲಿ ರಾಮನಗರ್ ಕಾಲೋನಿ ಹತ್ರ ಬಂದ್ಬಿಡು. ರಾಮನಗರ ಕಾಲೋನಿನ? 1 ಗಂಟೆ ಅಲ್ಲ. ಟೈಮ್ ಕೊಡ್ಬೇಕಂತ ನನಗೂ ಬಹಳ ಆಸೆ, ಆದ್ರೆ ಏನ್ ಮಾಡೋದು, ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ವಲ್ಲ ಸಾವಿರಾಕಿ. ಅಲ್ಲಿ ಬಂದು ಏನ್ ಮಾಡ್ಬೇಕು ಹೇಳೋ. ಬ್ರೇಕಿಂಗ್ ನ್ಯೂಸ್, ಬ್ರೇಕ್ ನ ನಂತರ. ಮಾಡೋದು ಮಕ್ಳಿಗೆ ನಾವು ಆಡೋದೇ ಆಡ್ತೀರಾ? ಯಾಕೋ ಸಾಧಾರಣ ಮನುಷ್ಯ ಸಿಗರೇಟ್ ಸೇದಿದ್ರೆ 5 ನಿಮಿಷ ಆಯ್ಸ್ ಕಡಿಮೆ ಆಗುತ್ತೆ. ಅಂತದ್ರಲ್ಲಿ ನೀನ್ ಸೇರ್ತಾ ಇದೀಯಾ 1 ಅವರ್. ನೀನು ಟೈಮ್ ಬೇರೆ ಇಲ್ಲ. ಏನ್ ಬಿತ್ತಿನ ಬಾಯಿ ಬೇಕಾಯ್ತದ? ಸರಿಯಾಗಿತ್ತು, ಆವಾಗಿಂದ ಬೊಂಬಡಿ ಬಜಾಯಿಸ್ತಾ ಇದ್ದೆ. ಸರ್, ತುಂಬಾ ಥ್ಯಾಂಕ್ಸ್ ಸರ್. ಹಲೋ, ಆ ನಾಯಿ ನನ್ ಮಗನ ಫೋನ್ ಕೊಡೋ. ನಾಯಿ ನನ್ ಮಗ ಯಾರಣ್ಣ ಇದೆ? ತಗೊಳ್ಳೆ, ಇಡಿಯಟ್ಗಿಂತ ನಾಯಿ ನನ್ನ ಮಗನೇ ಚೆನ್ನಾಗಿದೆ, ಅದೇ ಇಟ್ಕೊಂಡ್ಬಿಡು. ಇಲ್ಲಿ ಯಾಕೋ ಬರಕ್ ಹೇಳಿದೆ? ಮನೆ ನಂಬರ್ 36. ಅಲ್ಲೊಬ್ರು ವಯಸ್ಸಾದ ಮುತ್ಕೂರಿದ್ದಾರೆ, ಅವ್ರಿಗೆ 2 ಮೂಟೆ ಹಣ, ಅವ್ರ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡು. ಯಾಕೆ ಅಂದ್ರೆ ನಿನ್ನ ಲ್ಯಾಂಡ್ ಮಾಫಿಯಾ ಸ್ಟಾರ್ಟ್ ಆಗಿದೆ ಅವ್ರ ಆಸ್ತಿ ನುಂಗಿದ ಮೇಲೆ. ಅದನ್ನೆಲ್ಲ ಕೊಟ್ಟು ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಮೂಟೆ ತಗೊಂಡ್ಬರ್ರೆ. ನೀನಾ? ಸರ್ ನಮಸ್ಕಾರ. ನೀನ್ ಯಾಕೆ ಮತ್ತೆ ಇಲ್ಲಿಗೆ ಬಂದೆ? ಇಳಿಸ್ರಲ್ಲಿ. ನನ್ನ ಹತ್ರ ಏನಿಲ್ಲಪ್ಪ. ನಿಮ್ ಹಣ ತಗೊಳ್ಳಿ ಸ್ವಾಮಿ. ಅಯ್ಯೋ, ನಿಮ್ ಪತ್ರ ಹಿಡ್ಕೊಳ್ಳಿ, ನಿಮ್ ಮನೆ ಪತ್ರ. ಅಯ್ಯೋ, ಎಲ್ಲ ನನ್ನ ಪತ್ರಗಳೇ. 100 ವರ್ಷ ಬೇಡಪ್ಪ. 100 ವರ್ಷ ಆಶೀರ್ವಾದ ಮಾಡ್ತಾ ಇದ್ರಲ್ಲ ಯಜಮಾನ್ರೆ. ಆ ನಾಯಿ ನನ್ ಮಗ ಇನ್ ಬದುಕಿರೋದು 9 ಗಂಟೆ ಮಾತ್ರ. ಇಲ್ಲ ಸರ್, ನಿಮ್ದೆ ಫೋನ್. ಅಲ್ಲ ದೇವ್ರೆ, ಚನ್ನಪಟ್ಟಣದ ಕಡೆ ತಿರ್ಗಿಸ್ಬಿಡಣ. ಓ, ವಸಂತ ನಗರನಾ ಸರ್? ವಸಂತ ನಗರ ಅಂತ ಬನ್ನಿ ಸರ್, ನಮ್ ಸೆಟಪ್ ಎಲ್ಲರದು. ದೇವ್ರ, ಮಂಡ್ಯ ಕಡೆ ತಿರ್ಗಿಸ್ಬಿಡಣ. ಹಾಗೆ ರಂಗನ್ ತಿಟ್ಕು ಹೋಗ್ಬೋದಾ ಕೇಳಿ, ನಾನು ನೋಡೇ ಇಲ್ಲ. ಫೋನ್ ಕೊಡ.
ಈಗ ನನ್ನ ನರ್ರಾಡ್ಸೋ ಬದಲು ಒಂದೇ ಸಲ ಸಾಯಿಸ್ಬಿಡ. ಲೇಟ್ ಆಗಿ ಬಂದ್ರು ಒಳ್ಳೆ ಐಡಿಯಾ ಬಂತಲ್ಲ, ಅದಕ್ಕೆ ಫಿಕ್ಸ್ ಆಗ್ಬಿಡಿ. ಲೇ ಕೊಣತ್ತು, ಒಂದೆರಡು ಮೂಟೆ ಹಾಗೆ ಅಬಲಾಶ್ರಮಕ್ಕೂ ಅನ್ಲೋಡ್ ಮಾಡ್ಬಿಡು. ಸ್ವಾಮಿಗಳೇ, ಎಲ್ಲಮ್ಮ ಸ್ವಾಮಿ, ಸ್ವಾಮಿಗಳೇ, ನಾನ್ ನಿಮ್ಗೆ ಈ ಆಶ್ರಮಕ್ಕೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ. ಮಕ್ಕಳಿಗೆ ತುಂಬಾ ನೋವು. ಸಾರ್ ಬೀಳ ಹೇಳಿಸ್ರಲ್ಲೇ, ಮುಟ್ಟ ಹೇಳಿಸ್ರ. ಅಯ್ಯೋ ಡಾಕ್ಟ್ರೆ, ರಕ್ತ ಡಾಕ್ಟ್ರೆ. ಮೂಗಿಂದ ಬರ್ತಿದ್ಯಾ? ವೆರಿ ಗುಡ್, ವೆರಿ ಗುಡ್. ಈಗ ಮೊದಲು ಇಲ್ಲಿಂದ ಮಾತ್ರ ಇಳಿಯುತ್ತೆ, ಆಮೇಲೆ ನವರಂಧ್ರಗಳಿಂದ ಎಲ್ಲ ಇಳಿಯುತ್ತೆ. ಬಂದಿದ್ಯಾ? ಡಾಕ್ಟ್ರೆ, ನಮ್ಮನೆ ಇಲ್ಲೇ ಹತ್ರ ಹೋಗಿ ತಂದ್ಬಿಡ್ಲಾ? ಖಂಡಿತ ಬರ್ತೀರಾ? ನಮ್ಮ ಅಕ್ಕನಾಡೆಗೂ ಬರ್ತೀನಿ ಡಾಕ್ಟ್ರೆ. ಈ ತರ ಲೂಸ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡಬೇಡಿ. ಮೊದಲು ಫುಲ್ ಆಗಿ ಬ್ಲಡ್ ಇಳಿಲಿ. ಬಾಟ್ಲಿ ಅಲ್ಲ, ನಿಮ್ ಬಾಡಿಯಿಂದ. ನೀವೊಂದ್ ಮರ್ತಿದ್ದೀರಾ? ಇದಾ? ಟೆನ್ಷನ್ ನನಗೆ ತಡ್ಕೊಳಕ್ಕಾಗಿಲ್ಲ. ಸತ್ತೆ ಪೇ ಸತ್ತ, ಗ್ಯಾರಂಟಿ ಸತ್ತ ಸತ್ತ ನೀ ರೈಟ್ ಟೈಮ್. ನನ್ನ ಹೆಂಡತಿ ಫೇವ್ರೇಟ್ ಸಾಂಗ್ ಸರ್. ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ. ಶಾಸ್ತ್ರಿಗಳೇ, ಪೈಪು. ತಲೆ ಸುತ್ತಾ ಇದೆ ಡಾಕ್ಟ್ರೆ. ನನಗೂ ನೀನ್ ತಗೋದ್ ಬಿಡಿ. ಯಾವಾಗ ಪ್ರಾಣ ಹೋದ್ಮೇಲೆ. ಡಾಕ್ಟ್ರೆ, ನಂಗೆ ಇದು ಕುಡಿಯಕ್ಕಾಗದೆ ಸಾಯ್ತಾ ಇದೀನಿ ಡಾಕ್ಟ್ರೆ. ತಿಂಡಿ ತಿಂದು ಸಾಯೋದ್ಕಿಂತ ಕುಡು ಸಾಯೋದ್ ಬೆಟರ್ ಅಲ್ವಾ? ಹಾಗಾದ್ರೆ ಹೋಗೋದ್ ಗ್ಯಾರಂಟಿನಾ? ಏನ್ ನಿಮ್ಮಿಬ್ರು ಮಧ್ಯದಲ್ಲಿ ಆ ರೇಂಜ್ ಗ್ಯಾಪ್ ಇರಲ್ಲ, 2 ನಿಮಿಷ ಅಷ್ಟೇ. ಹಲೋ, ಹಾಗೆ ಪೊಲೀಸ್ ಅಕಾಡೆಮಿಗೆ ಬಂದ್ಬಿಡು. ಪೊಲೀಸಾ? ಪೊಲೀಸರು ಅಂದ್ರೆ ಮೊದ್ಲಿಂದ ನಿಂಗೆ ಗೌರವ ಜಾಸ್ತಿ ಅಲ್ವಾ? ಅವ್ರಿಗೊಂದು 4 ಮೂಟೆ ಕೊಟ್ಬಿಟ್ ಬಾ. ಪೊಲೀಸ್ ಅಕಾಡೆಮಿ ಅಂತೆ, ಹೋಗ್ರ. ಅದ್ರಿಂದಲೇ ನಮ್ಮ ಅತ್ತೆ ಮನೆ ಇರೋದು. ನಾ ಅಲ್ಲೇ ಇಳ್ಕೊಂಡ್ಬಿಡ್ಲಾ? ಹಲೋ ಹಲೋ, ಯಾವ ಕಡೆ? ಅಲ್ಲ, ಇಲ್ಲೂ ದಾರಿ ಇದೆ. ಈ ಚಮಕಲ್ಲ ನಮ್ಮ ಹತ್ರ ಬೇಡ, ಬರೀ ಶಾಸ್ತ್ರಿಗಳೇ. ನಮಸ್ಕಾರ ಸರ್, ನಮಸ್ಕಾರ ನಮಸ್ಕಾರ. ಸರ್, ಇದೆಲ್ಲ ಪೊಲೀಸ್ ಫಂಡ್ ಒಪ್ಪಿಸ್ಕೊಳ್ಳಿ ಸರ್. ಏನಿದು? ಹಣ ಸರ್, ದುಡ್ಡು. ನೀವು ಕೊಡ್ತಾ ಇದ್ದೀರಾ? ಸರಿ ಬನ್ರಿ. ವರ್ಮನ್ ತಮ್ಮನ್ನ ದೂರ ತಳ್ತೀರೇನ್ರು? ವರ್ಮನ್ ತಮ್ಮನ್ನ ಯಾರ ಬರ್ಬಿಟ್ಟಮ್ಮ? ನಾನೇ ಬ್ಲಡ್ ಕೊಟ್ಟಿಲ್ಲ, ಬಾಟ್ಲು ಇರ್ಕೊಂಡೆ. ನೀ ಅಣ್ಣ ನನ್ನ ತಮ್ಮ ಮುಗಿಯೋದು ಕತೆ ಅಷ್ಟೇ. ಶಾಸ್ತ್ರಿಗಳೇ, ಎಲ್ಲ ಸ್ವಲ್ಪ ಸೈಡ್ ಇರಮ್ಮ. ಇನ್ 3 ಗಂಟೆ ಆದ್ಮೇಲೆ ಅವ್ರು ನಿಂತಿರೋದೇನು, ಮಲಗಿರೋದೇ ಫೋಟೋ ತೆಗಿರಂತೆ. ಅದೆಲ್ಲ ಸರಿ, ನೀವು ದಾನ ಧರ್ಮ ಅಂತ ಮಾಡಿದೇನಕ್ಕೆ? ಸರ್, ನೀವೇ ಟೆನ್ಷನ್ ತಗೊಂತ ಇದ್ದೀರಾ? ನಾನು ಇದೀನಲ್ಲ, ದೇವ್ರು ಹೇಳ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ. ಸರ್, ಯಾರಂದ್ರಿ? ದೇವ್ರು 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 ದೇವ್ರು. ಬನ್ನಿ ನೋಡಿ, ಕ್ಯಾರೆಕ್ಟ್ ಇಸ್ ಎ ಡೈಮಂಡ್ ಅಂಡ್ ಇಟ್ ಆಲ್ಸೋ ಕ್ರಾಚಸ್ ಎನಿ ಸ್ಟೋನ್ಸ್. ಶಾಸ್ತ್ರಿಗಳೇ, ಪ್ರೆಸ್ ಸ್ಟೋರ್ ಹೋಗೋರ್ಗು ಆ PPS ಬಾಗಿ ಕೊಡಿ. ಆಯ್ತಪ್ಪ, ಕೊಡಪ್ಪ. ಸರ್, ನೀವು ರಾಜಕೀಯಕ್ಕೆ ಬರ್ತಾ ಇದ್ದೀರಾ? ಬರಲ್ಲ. ಯಾಕೆ? ಅಷ್ಟು ಟೈಮ್ ಇಲ್ಲ ಸರ್. ಎಲೆಕ್ಷನ್ ಅವ್ರದ್ದು ಎಲೆಕ್ಷನ್ ಮುಗ್ದೋಯ್ತು. 12 ಗಂಟೆಯಿಂದ ಕೌಂಟಿಂಗ್ ನಡೀತಿದೆ. ಇನ್ 3 ಗಂಟೆ ಆದ್ಮೇಲೆ ತಾವೆಲ್ಲ ಬಂದ್ರೆ ಹೂನಾರ ಹಾಕ್ಬೋದು. ಅಲ್ಲ ಸರ್, ಅದು ನೋ ಮೋರ್ ಕ್ವಶನ್ಸ್. ನಿನ್ನ ಹೆಸರೇನಮ್ಮ? ಮುಮ್ತಾಜ್ ಸರ್. ಕ್ಯಾಮ್ರಾಮನ್ ಮುಮ್ತಾಜ್ ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ MBBS FRCS. ಅಂಡ್ ಆಲ್ಸೋ ಶಾಸ್ತ್ರಿ ಸುಬ್ಬಲಕ್ಷ್ಮಿ ಗಂಡ. ನರಗಳು ವೀಕ್ನೆಸ್. ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಹಲೋ, ಈಗ ಸೀದಾ ಸೆಂಟ್ ಮೇರಿ ಸ್ಕೂಲ್ ಹತ್ರ ಬಾ. ಅಲ್ಲಿ ACP ಶರತ್ ಚಂದ್ರ ಅವ್ರ ಫ್ಯಾಮಿಲಿ ಇರ್ತಾರೆ. ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ. ಸರಿ. ಕ್ಷಮಿಸ್ಬಿಡಮ್ಮ, ಈ ಪರಿಸ್ಥಿತಿಗೆ ನಾನೇ ನಮ್ಮ ಕಾರಣ. ಲೇ ಪುಟ, ನೀನಾದ್ರೂ ಹೇಳ, ಕ್ಷಮಿಸ್ಬಿಟ್ಟೆ ಅಂತ ಹೇಳಮ್ಮ, ಹೇಳಮ್ಮ. ಆರೋ ದೀಪ ಆರ್ಬೇಕಾದ್ರೆ ಬೆಳಕು ಜಾಸ್ತಿ ಕೊಡುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಆ ಮಾತು ಎಷ್ಟು ನಿಜ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಎಷ್ಟು ಜನರ ಲೈಫ್ಗೆ ಲೈಫ್ ಕೊಡ್ತಿದ್ದೀರಿ. ದೇವ್ರ ದೊಡ್ಡವನ್ ಬಿಡಿ. ಡಾಕ್ಟ್ರೆ, ನಿಮ್ಮನ್ನ ಎತ್ತು ಬಿಡ್ತೀನಿ. ಮೊದಲು ನಿಮ್ ಎಡಗೈ ನೆತ್ತಿ ನೋಡೋಣ. ಅದನ್ನೇ ಎತ್ತಕ್ಕಾಗ್ತಿಲ್ಲ, ಇನ್ನೆಲ್ಲಿ ಸರ್ ನನ್ನ ಎತ್ತೀರ ನೀವು? ವೋಡಾಫೋನು, ಏರ್ಟೆಲ್ಲು, ಸ್ಪೈಸು, ಐಡಿಯಾ, ಜೆಟ್ ಏರ್ವೇಸು, ಇಂಡಿಯನ್ ಏರ್ಲೈನ್ಸು, ಡಾಕಮು. ಇಷ್ಟರಲ್ಲಿ ಅವನು ಯಾವ್ದಕ್ ಫೋನ್ ಮಾಡ್ತಾನೋ ಏನೋ. ನೋಡಿ, ನಿಮ್ಮ ಅಸ್ಟೆಂಟ್ಗಳಿಗೆ ನಿಮ್ಮ ಮೇಲೆ ಅಫೆಕ್ಷನೇ ಇಲ್ಲ. ನೀವ್ ಹೆಂಗೆಲ್ಲ ಸಾಯ್ತೀರಾ ಅಂತ ಅಡ್ಡಡ್ಡ ಉದ್ದುದ್ದ ನಿಂತ್ಕೊಂಡು ನೋಡ್ತಾ ಅವ್ರೆ. ನಿಲ್ಸೋ, ನನ್ ಕರ್ಕೊಂಡು ಹೋಗ್ರು. ಶಾಸ್ತ್ರಿಗಳೇ,
ಬಿಸಿಲಲ್ಲಿ ನಿಂತ್ಕೊಂಡು ಏನಕ್ಕೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ? ಇಲ್ಲಿ ಬಂದು ಜ್ಯೂಸ್ ಇರ್ಕೊಳ್ಳಿ. ಎಲ್ಲ ಹೋಗಿದೆ? ಉಯ್ಯಕ್ ಹೋಗಿದ್ದೆ. ಅಯ್ಯೋ ಚಪ್ಪಲಿ. ಲೇ ಕೊಡೋ, ನಿನ್ ದರಿದ್ರ ಕೈಯಿಂದ ಕೊಡೋ ಅದನ್ನ. ಹಲೋ, ಹಲೋ, ನನ್ಗ ಇಲ್ಲ ನಮ್ಮ ಮಿಸ್ಸಸ್. ಹೇಳ ಮೀನಾಕ್ಷಿ, ಮನೆಗ ಸರ್ ಆ ದೇವ್ರು ಇಂಜೆಕ್ಟ್ ಮಾಡಿ ಎಷ್ಟೊತ್ತಾಯ್ತು ನಿಮ್ಗೆ? 11 ಗಂಟೆ ಆಯ್ತು. ಇನ್ನೊಂದು ಅವರಲ್ಲಿ ಬಂದ್ಬಿಡ್ತೀನಿ ಕಡೆ. ಹಾಗಾದ್ರೆ 1 ಗಂಟೆಲಿ ನಮ್ ಪ್ರಾಬ್ಲಮ್ ಎಲ್ಲ ಫಿನಿಶಾ? ಇವ್ರು ರೈಟ್ ಹೇಳದ್ಮೇಲೆ ಪೀಡೆ ತೊಲಗ್ತು ಅನ್ಕೊಳ್ಳಿ. ನೀವು ಸತ್ರು ನಿಮ್ ಮಿಸ್ಸಸ್ ಹೀಗೆ ಹೇಳೋದು. ನೀವ್ ಸತ್ರು ನರ್ಸ್ಗಳು ಅದೇ ಅನ್ಕೊಳ್ಳೋದು. ಒಳ್ಳೆ ನಾಯಿ. ಓ, ಏರ್ಟೆಲ್. ಹಲೋ, ಯಾರು ಮಿಸ್ಸಸ್? ಇಲ್ಲ ಸರ್ ನಿಮ್ ದೇವ್ರು. ಮಾತಾಡಿ ಸರ್. ಇನ್ನೇನೇನ್ ಮಾಡಿ ಸಾಯ್ಬೇಕು, ಬೇಗ ಹೇಳಪ್ಪ. ನಿನಗ್ ಟೆನ್ಷನ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಿನಗ್ ಬೇಕಾಗಿರೋ ಆಂಟಿಡೋಸ್ ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ. ಡಾಲರ್ಸ್ ಕಾಲನಿ ಪಾರ್ಕಿಂಗ್ ಏರಿಯಾನ? ಗಾಡಿ ನಂಬರ್ K01 HG1254. ಹೋಗ್ಬೇಕು, ಬರ್ರಪ್ಪ. ಇದೇನಣ್ಣ ಇದು? ಪಕ್ಕದಲ್ಲಿ ಇಟ್ಕೊಂಡು ನನ್ಗೆ ಫೋನ್ ಮಾಡಿದಿರಾ? ಹಲೋ, ಇಡಿಯಟ್ ಡಾಗ್. ನಾಯಿ ನನ್ನ ಮಗನೇ. ಶಾಸ್ತ್ರಿ, ಅತಿಥಿ ಶಾಸ್ತ್ರಿ. ಶಾಸ್ತ್ರಿ. ಶಾಸ್ತ್ರಿ ಕಣೋ. ಶಾಸ್ತ್ರಿ? ಎಲ್ಲಿ ಹೋದ ಇದು? ಎಲ್ಲೋದ? ಆಹಾ, ಹತ್ತು ಹತ್ರದಲ್ಲಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟವ್ನು ಸರ್. ಅವನ್ನ ವೀಕು ಅನ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗು. ಎಲ್ಲೋ ಇದೆಯಾ ನೀನು? ಹೇಳಿದ್ರೆ ಹುಡ್ಕೊಂಬರೋ ಅಷ್ಟು ಟೈಮ್ ಇದೆಯೇನೋ ಹಂದಿ ನನ್ನ ಮಗನೇ. ಇನ್ನು ಮುಂದೆ ನನ್ನ ಲೈಫಲ್ಲಿ ಹೊಸ ಗಾನ ಬಜಾನ. ಎಲ್ಲೋ ಇದೆಯಾ? ಜೋಪಾನ. ಅಯ್ಯಯ್ಯೋ, ಲೇ, ಹೋಗ್ ಹುಡುಕ್ರು. ಇವನು ಇಲ್ಲಿ ನಂಬರ್ ಹುಡ್ಕೋಷ್ಟಲ್ಲಿ ಇಲ್ಲೇ ರೈಟು, ಇಲ್ಲೇ ದಪ್ಪನು. ಲೇ ಗುಲ್ಡೋ, ನಿನಗ್ ತಲೆಯಲ್ಲಿ ಬುದ್ಧಿ ಇಲ್ವೇನಾ? ಒಂದ್ಸಲ ಹಿಂದೆ ತಿರುಗ್ ನೋಡು. ಇಲ್ಲೇ ಇದೆ ಕಣ್ರೋ, ಬಂದ್ರಲ್ಲ. ನಾ ಬಂದಿದ್ದ ಗಾಡಿಯೆಲ್ಲ ಐತಂತೆ ಡಾಕ್ಟ್ರೆ. ಇಲ್ಲೇ ಇದೆಯಾ? ಬನ್ನಿ 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 ಬನ್ನಿ. ಅಲ್ಲಿ ಹುಡ್ಕೊ ಹೋಗ. ಡಾಕ್ಟ್ರೆ, 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 ಸಿಕ್ತು ಡಾಕ್ಟ್ರೆ. ಈ ಬ್ಯಾಗಲ್ಲಿ ಇಟ್ಟವನ್ ಡಾಕ್ಟ್ರೆ. ತಗೊಳ್ಳಿ, ಬೇಕೊಡಿ ಡಾಕ್ಟ್ರೆ. ಆ ದೇವ್ರು ಇದನ್ನ ಇಲ್ಲೇ ಇಟ್ಟವನ. ನಂಗೆ ಗಾಡಿ ಎತ್ಬೇಕಾದ್ರೆ ಕಾಲು ಎಡುತ್ತು. ಇದೇನೋ ಕುಡುಕ್ ತಿಂಡಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟೆ ಸರ್. ಇದಕ್ಕೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರ? ಮೂಟೆಗೆ 1 ಕೋಟಿ ಅಂದ್ರು, 50 ಮೂಟೆಗೆ 50 ಕೋಟಿ ಆಯ್ತು. ನನ್ನ ಲೈಫ್ ಕೆರಿಯರ್ ನಲ್ಲಿ ಇಷ್ಟು ದೊಡ್ಡ ಕಾಸ್ಟ್ಲಿ ಇಂಜೆಕ್ಷನ್ ನಾನು ನೋಡ್ಲೇ ಇಲ್ಲ ಸರ್. ಇದೊಂದು ಗಿನ್ನಿಸು ದಾಖಲೆನೇ ಇರಬೇಕು. ಓಕೆ ಸರ್, ಓಕೆ ಸರ್. ನನ್ ಪ್ರಾಣಕ್ಕೇನು ಅಪಾಯ ಇಲ್ಲಲ್ಲ ಡಾಕ್ಟ್ರೆ? ಅಯ್ಯಯ್ಯಪ್ಪ, ಪೊಲೀಸು! ಅಯ್ಯಪ್ಪ, ಏನಪ್ಪ ಎಲ್ಲ ರೌಂಡ್ ಅಪ್ ಮಾಡ್ಬಿಟ್ರು. ವರ್ಮ, ನನ್ನನ್ನು ಯಾಕೆ ಅರೆಸ್ಟ್? ಮೊದ್ಲು ಬ್ಯಾಗ್ ಚೆಕ್ ಮಾಡು. ಚೆಕ್ ಮಾಡು. ಹೆಂಗೆ ಅವತ್ತು ನಿನ್ ಲಾರಿನ ಮೇಲ್ಮೇಲ್ ಚೆಕ್ ಮಾಡು ಅಂತಂದೆ. ಏನ್ ಮಾಡೋದು? ಡ್ಯೂಟಿ ಕೇಳ್ಬೇಕಲ್ವಾ? ಅದಕ್ಕೆ ಸ್ವಲ್ಪ ಡೀಪ್ ಆಗಿ ಕೈ ಹಾಕ್ದೆ. ಇದ್ ಸಿಕ್ತು. ಇದ್ ನಿಂದೆ ಅದು, ಅದಕ್ಕೆ ನಿಂಗೆ ವಾಪಸ್ ಕೊಟ್ಟಿದ್ದೀನಿ. ಈಗ ನಿನ್ನ ಲೆಕ್ಕ ಚುಕ್ತ. ದರ್ ಇಸ್ ನೋ ಬ್ಯಾಲೆನ್ಸ್ ಅಟ್ ಆಲ್ ಮ್ಯಾನ್. ನೀನ್ ಪೊಲೀಸ್ ಪೊರ್ಕಿನ? ಎರಡೂನು. ಮೈಯಲ್ಲಿ ಹರಿತಾ ಇರೋ ಬ್ಲಡ್ ರೌಡಿದು, ತಿಂದು ಬೆಳೆದಿರೋ ಫುಡ್ಡು ಪೊಲೀಸ್ದು. ನಾನು ಪಕ್ಕ 7 o'clock ಬ್ಲೇಡ್ ವರ್ಮ. ಶೇವ್ಗೂ ಓಕೆ, ಕುರುಪ್ಗೂ ಓಕೆ. ನನಗೆ ಕಾಕಿ ಕೊಟ್ಟು ತಂದೆ ಒಂದು ಮಾತು ಹೇಳಿದ್ರು, ಫಸ್ಟ್ ಚಾನ್ಸ್ ನ್ಯಾಯಕ್ಕೆ ಕೊಡು, ಅದು ಮಿಸ್ ಆದ್ರೆ ಸೆಕೆಂಡ್ ಚಾನ್ಸ್ ನೀನ್ ತಗೋ ಅಂತ. ಇನ್ಮೇಲೆ ನೀನ್ ತೆಪ್ಪಗಿರ್ಬೇಕು. ಗೇಮ್ ಆಡೇನಾದ್ರೂ ಹೊರಗೆ ಬಂದ್ಯೋ, ಆಮೇಲೆ ಒಳಗೂ ಇರಲ್ಲ ಹೊರಗೂ ಇರಲ್ಲ, ಸೀದಾ ಕೊಣತ್ತೂರೆ.
ಇದನ್ನೇ ನಾನು ಬೇಡ ಅನ್ನೋದು. ನೀವು ಆರಾಕ್ ಅಭ್ಯಾಸ ಮಾಡ್ತೀರಾ, ಅವರು ಕೊಬ್ಬೋಗ್ತಾರೆ. ನಾಳೆ ನಿಮ್ಮನ್ನ ಕಿತ್ಕೊಂಡು ತಿನ್ನೋ ಹುಚ್ಚು ನಾಯಿಗಳಾಗ್ತಾರೆ. ಅದ್ರ ಬದಲಾಗಿ ಈ ಹಾರಾನ ಕಟ್ಟಿರೋ ದಾರಾನ ವಸ್ತು ಹಗ್ಗ ಮಾಡಿ ಭಯಾನ ನೇಣ್ಗಾಕಿ ಧೈರ್ಯದಿಂದ ಬದುಕಿ. ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ. क्या बात है? अरे ये तो मिल गया. ಏನ್ರಿ 6 ತಿಂಗಳು ಲೀವಾ? ಏನ್ ವರ್ಲ್ಡ್ ಟೂರಾ? ಏನ್ ವಿಷಯ? ಇಲ್ಲ ಸರ್, ಇಷ್ಟು ದಿನ ಹುಡುಕ್ತಾ ಇದ್ದ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಅವಳು ಮನ್ಸು ಬದಲಾಯಿಸಿ ಅಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಈ ಟೈಮು ಸಾಲಲ್ಲ ಸರ್. ಓಕೆ, ನಿನ್ ತಂಗಿ ನಿನ್ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಲೋ, ಇಡಿಯಟ್, ನಾಯಿ ನನ್ ಮಗ ಮಾತಾಡೋದು. ಹೌದು, ನಿನ್ಗೊಬ್ಳು ತಂಗಿ ಇದ್ದಾಳಂತೆ. ಈಗ ಬಂತು ನೋಡೋ ಲಗೋರಿ ಆಡೋ ಟೈಮು. ಅವಳು ಸತ್ರೆ ನೀನೇನೋ ಮಾಡ್ತೀಯಾ? ಆಲ್ರೆಡಿ ನಮ್ ನಾಯಿಗಳು ನಿನ್ ಜಿಂಕೆ ಮರಿ ನೋಡ್ಕೊಂಡವರಮ್ಮ. ಬೇಡವರ್ಮ. ಬೇಕಮ್ಮ, ಬೇಕು. ಆಕಾಶದಲ್ಲಿ ಸಿಡಿಲಾಡೋಂಗೆ ನಿನ್ ಮುಖದಲ್ಲಿ ಮೂಡೋ ಭಯನ ನಾನ್ ನೋಡ್ಬಾರ್ದ? ಹಾಗೆ ನಿನ್ ಸಿಸ್ಟರ್ ಸೆಂಟಿಮೆಂಟ್ ನ ಊತಾಕೋದ್ ನಾನ್ ನೋಡ್ಬಾರ್ದ? ಹೌದು, ಅಣ್ಣ ತಂಗಿ ಅಂದ್ರೆ ಒಂದೇ ಪ್ರಾಣ ಎರಡು ದೇಹ ಅಂತೆ. ಸೊ ಅವಳು ಸತ್ರೆ ನೀನು ಗೊಟ್ಟಕಲ್ವಾ? ಗಂಡ್ಸಾದ್ರೆ ಕಾಪಾಡ್ಕೋ. ಇಷ್ಟು ವರ್ಷ ಆದ್ಮೇಲೆ ವಿದ್ಯೆ ಹತ್ರ ಬಂದು ಸೇರಿದೆ. ಅದ್ರ ಜೊತೆ ಸಾವನ್ನು ತಂದ್ಬಿಟ್ಟೆ. ಅವಳು ಬಾಯಿಂದ ಅಣ್ಣ ಅಂತ ಕರೆಸ್ಕೊಳ್ಳೋ ಭಾಗ್ಯನೂ ಕಳ್ಕೊಂಡ್ಬಿಟ್ಟೆ. ಈಗ ನನಗೆ ಬೇಕಾಗಿರೋದು ಅವಳ ಹತ್ರ ಅಣ್ಣ ಅಂತ ಕರೆಸ್ಕೊಳ್ಳೋದಲ್ಲ, ಅವಳನ್ನ ಉಳಿಸ್ಕೊಳ್ಳೋದು. ಮಿಸ್ಟರ್ ಸೂರ್ಯ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ನೀವೀಗ ಹೋಗಿ ನೋಡ್ಬೋದು. ಚಿಕ್ಕ ವಯಸ್ಸಲ್ಲೇ ನನ್ನ ಜೊತೆ ಹುಟ್ಟಿದ ನನ್ನ ಅಣ್ಣನೇ ನನ್ನ ಕೈ ಬಿಟ್ಟು ಹೊರಟೋದ. ಈಗ್ಲೂ ಅದನ್ನೇ ನೆನೆಸ್ಕೊಂಡು ಅಳ್ತೀನಿ. ಆದ್ರೆ ಯಾವ ಸಂಬಂಧನೂ ಇಲ್ದೇನೋ ನೀವು ನಿಮ್ ಪ್ರಾಣನ ಲೆಕ್ಕಿಸ್ದೆ ನನ್ನ ಕಾಪಾಡಿದ್ದೀರ. ನಿಮ್ ಋಣನ ಹೇಗೆ ತೀರಿಸ್ಲಿ? ಅದು ತುಂಬಾ ಸಿಂಪಲ್ ಅಮ್ಮ. ನೀನೊಂದ್ಸಲಿ ನಕ್ಬಿಟ್ರೆ ಆಗೋಯ್ತಲ್ಲ. ನಗು. ಎಸ್, ಋಣ ತೀರೋಯ್ತು. ಅಷ್ಟೇ ಮಾತ್ರ ವೇಟು. ಬಾ, ನೀನು ಉಳ್ಕೊಳ್ಳೋದಕ್ಕೆ ಒಂದು ಸೇಫ್ ಜಾಗ ನೋಡಿದ್ದೀನಿ. ಇದೇ ಜಾಗದಲ್ಲಣ್ಣ ನಮ್ ಚಿಕ್ಕ ಯಜಮಾನ್ರನ್ನು ಕೊಚ್ಚಾಕಿದ್ದು. ಆ ಸಾವನ್ ಕೂಗು ಇನ್ನೂ ನನ್ ಕಿವಿ ಕೇಳ್ತಾ ಇದೆ ಅಣ್ಣ.
ನೀನ್ ಅವನ್ ತಂಗಿನ ಮುಟ್ ನೋಡು, ಆಗ ನಿನಗೆ ಗೊತ್ತಾಗತ್ತೆ ಅವ್ನು ಉಸಿರಾಡ್ತಿರೋದೇ ಅವಳಿಗೋಸ್ಕರ ಅಂತ. ನೀವೆಲ್ಲ ಜೈಲಿಂದ ಬಂದಿರೋ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಅವ್ನು ನಿಮ್ಮನ್ನು ಬಿಡಲ್ಲ, ನನ್ನೂ ಬಿಡಲ್ಲ. ಅಷ್ಟೇ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ನಾನು ಬರ್ತೀನಿ. ಯಾರಿಗಾದ್ರೂ ಬದುಕು ಆಸೆ ಇದೆಯಾ? ಇದ್ಯಾದ್ರು ಗುಡ್ಡಿಗೆ ಕಲ್ಟ್ ಬಿದ್ರು ಅವ್ನ ತಲೆ ತೆಗಿತಿದ್ಯಲ್ಲ, ಗಂಡನೆಯವ್ರು ಮಾತ್ರ ನನ್ನ ಜೊತೆ ಇರಿ. ಶ್ವೇತಾ, ವಿದಿನ್ ಸ್ವಲ್ಪ ಹುಷಾರಾಗಿ ನೋಡ್ಕೊ. ನಾನು ಹೋಗಿ ಮೆಡಿಸಿನ್ಸ್ ತಂದ್ಬಿಡ್ತೀನಿ. ಓಕೆ. ಸೂರ್ಯ, ಇನ್ನೇನಾರು ಬೇಕಿತ್ತಮ್ಮ? ಕೇಳಿದ್ದೇನೆ, ತುಂಬಾ ಸಹಾಯ ಮಾಡಿದೀರಾ. ನಂದೊಂದು ಕೋರಿಕೆ ನಡೆಸ್ಕೊಡ್ತೀರಾ? ಇಲ್ಲ ಅಂತ ಹೇಳಲ್ಲ ತಾನೆ? ಇನ್ಮೇಲೆ ಯಾವತ್ತೂ ಆ ತಪ್ಪು ಮಾಡಲ್ಲ. ನನ್ನಾಣೆಗೂ? ನಿನ್ನಾಣೆಗೂ. ನೀವು ಶ್ವೇತನ್ ಕೈ ಹಿಡಿಬೇಕು. ನಿಜ ಹೇಳ, ಅವಳು ತುಂಬಾ ಒಳ್ಳೆಯವಳು. ಅವಳಿಗೆ ನೀವಂದ್ರೆ ತುಂಬಾ ಇಷ್ಟ. ಪ್ಲೀಸ್ ನಡೆಸ್ಕೊಡ್ತೀರಾ? ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ನಿನಗೆ ಸಂತೋಷ ತಾನೆ? ಅಂಡರ್ ವರ್ಲ್ಡ್ ಎನ್ಕೌಂಟರ್ನಲ್ಲಿ ಎಸಿಪಿ ಎನ್ ಸೂರ್ಯವಂಶಿ ಹತ್ಯೆ. ಅವರ ಸಂಬಂಧಿಕರು ವಿವರಗಳಿಗೆ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. 9860333173. ಹಲೋ. ಸ್ಟಾರ್ ಅಂದ್ರೆ ನೀನ್ ಕಣೋ. ಏನ್ ಕ್ರೇಜು, ಏನ್ ಫ್ಯಾನ್ ಫಾಲೋಯಿಂಗು. ಕಾರ್ವಾರ್ಗ್ ಬಂದು 1 ತಿಂಗಳಾಗಿಲ್ಲ, ಅಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗ್ಬಿಟ್ಟಿಯಲ್ಲೋ. ನೀನ್ ಸತ್ ಸುದ್ದಿ ಕೇಳಿದೆ. ಪೊಲೀಸು, ಸ್ಟೂಡೆಂಟ್ಸು, ಕಾಮನ್ ಮ್ಯಾನು, ಅವಳು ಯಾರೋಳು, ನಿನ್ ಗರ್ಲ್ ಫ್ರೆಂಡು, ಫೋನ್ ಮೇಲ್ ಫೋನ್. ಒಟ್ನಲ್ಲಿ ನನ್ನ ಪ್ಲಾನ್ ಸಕ್ಸಸ್. ನೀನ್ ಕೊಲ್ಲೋ ಆಯ್ದ ನನಗ್ ಸಿಕ್ತು. ಈಗ ಗೊತ್ತಾಯ್ತಾ ನನ್ನ ಹತ್ರ ಯಾರಿದ್ದಾರೆ ಅಂತ? ನಿನ್ ತಂಗಿ ವಿದ್ಯಾ. ನಿನಗ್ 12 ನಿಮಿಷ ಟೈಮ್ ಕೊಡ್ತೀನಿ. ಸರಿಯಾದ ಟೈಮಿಗೆ ಬಂದ್ರೆ ನಿನ್ ಹೆಣ ನಿನ್ ತಂಗಿ ಕೊಡ್ತೀನಿ. ಲೇಟ್ ಆಗಿ ಬಂದ್ರೆ ನಿನ್ ತಂಗಿ ಹೆಣ ನಿನಗ್ ಕೊಡ್ತೀನಿ. ಅಲ್ಲಿಗೆ ಲೆಕ್ಕ ಚುಕ್ತಾ ಆಯ್ತು. ಏನೋ ಏನೋ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವಳು ಕತ್ತೆ ಇರಲ್ಲ. ಹೋಗ, ಹಿಂದೋಗ. ಏಯ್ ನೋಡ್ರ, ನೋಡ್ರಲ್ಲೇ ಹೆಂಗ್ ಹಿಂದೋಗ್ತಾ ಇದ್ದಾನೆ ಅಂತ. ಭಯ, ಅದೇ ಭಯ. ಏ ವರ್ಮಾ, ಜಗಳ ಏನಿದ್ರು ನಂದು ನಿಂದು. ವಿದ್ಯನ್ ಬಿಟ್ಬಿಡು. ಏಯ್, ನೀನ್ ಎಷ್ಟೇ ಹಲ್ಗಿಂಜಿದ್ರು ಇವಳು ಖೇಲ್ ಖತಮ್ಗಳಲ್ಲೇ. ಏಯ್, ಅವಳು ಇನ್ನೋಸೆಂಟ್. ಅವಳಿಂದ ನಿನ್ಗೆ ಯಾವ ದ್ರೋಹ ಆಗಿಲ್ಲ ಕಣ. ನನ್ನನ್ ಬೇಕಾದ್ರೆ ಬಲಿ ತಗೋ. ಅವಳನ್ ಬಿಟ್ಬಿಡು ಪ್ಲೀಸ್. ಅವಳನ್ ಬಿಟ್ಬಿಡು. ಏಯ್, ದಡ ಅಂತ 100 ಬುಲೆಟ್ ಈ ದೇಹದಲ್ಲಿ ಇಡಿಸಿದ್ರು ಈ ಕಣ್ಣಲ್ಲಿ ಭಯ ಕಾಣಲ್ಲ ಅಂತ ಹೇಳುತ್ತಲ್ಲೋ. ಕಾಣ್ತಿರೋದೇನಲ್ಲ? ಎಲ್ಲೋ ಈ ಪುಕ್ಕಲ್ ಸೂರ್ಯ, ಎಲ್ಲ ಕಡಕ್ ಸೂರ್ಯ. ಇವನು ಬುಲೆಟ್ ಇಲ್ದಿರೋ ಕಣ್ಣು, ಯೂಸ್ ಇಲ್ದಿರೋ ಪವರ್, ಸೀದಾ ಸಾದಾ ಪೊಲೀಸ್ ಕಡೆ ಇವನು. ಏಯ್, ಸಿಗ್ದಾಕ್ರ ಅವನ್ನ.
ಸಮಾಧಾನ ಇಲ್ವಾ? ಏನಲ್ಲೇ ನೀನ್ ಅಣ್ಣ ಅನ್ನೋ ವಿಷಯ ಅವಳು ಹೇಳಲೇ ಇಲ್ವಾ? ಮತ್ ಮಜಾ ಯಾಗೋ ಬರುತ್ತೆ. ಏ ವಿದ್ಯಾ, ಇವನೇ ನಿನ್ ಸ್ವಂತ ಅಣ್ಣ. ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿದ್ದಲ್ಲ ಪೊರ್ಕಿ, ಇವನೇ ಅವನು. ಜೀವನ ಪೂರ್ತಿ ನಿನ್ ಹುಡುಕೊಂಡೆ ಅಲುಗ್ಬಿಟ್ಟ. ತಂಗಿ ಅದ್ರ ಪ್ರಾಣ. ಈಗ ನಿನ್ ಕಾಪಾಡೋಕೆ ಪ್ರಾಣನೇ ಕೊಡ್ತಿದ್ದಾನೆ. ಪುಣ್ಯ ಕೋಟಿ ವಂಶದವನು. ಲೇ ಕರ್ನಾಟಕ ಎಕ್ಸ್ಪ್ರೆಸ್, ಇವಳು ಸಾಯೋದ ನೋಡ್ದೆ ಸಾಯ್ತಿದ್ಯಲ್ಲೋ, ಇವಳನ್ನ ಹೆಂಗ್ ಕೊಚ್ಚಾಗ್ತೀನಿ ಅಂತ ನೋಡ್ ಸಾಯೋ. ನೋಡಲೇ, ಅವತ್ತು ನನ್ನ ತಂಗಿಗೆ ಒಂದು ತನ್ನ ಕೊಡಕ್ಕಾಗ್ದೆ ಹೇಳಿದ್ ಒಂದೇ ಒಂದ್ ಸುಳ್ಗೆ 15 ವರ್ಷ ದೂರ ಆಗೋದ್ನು. ಇವತ್ತು ನನ್ನ ಮೈಯಿಂದ ಹರಿತಾರೋ ಒಂದೊಂದು ತೊಟ್ಟು ರಕ್ತಾನು ಅವಳು ಕ್ಷಮೆ ಕೇಳ್ತಾ ಇದೆಯೋ? ನನ್ನನ್ನು ಏನ್ ಬೇಕಾದ್ರೂ ಮಾಡು, ಆದ್ರೆ ಅವಳು ಮೈ ಮೇಲೆ ಒಂದೇ ಒಂದು ಗಾಯ ಆದ್ರು ಇನ್ನು ಯಾವ ತಾಯಿ ಗರ್ಭದಲ್ಲೂ ನೀನು ಹುಟ್ಟಬಾರ್ದು, ಆಗ ಮಾಡ್ಬಿಡ್ತೀನಿ. ಸಾಯವಾಗ್ಲೂ ಸವಾಲೇನೋ? ಲೇ ಅಜ್ಜಯ್, ನಿನ್ನ ಕಣ್ಣಲ್ಲಿ ನೋಡಿದ ಭಯ ಅಲ್ವೋ? ನನ್ನ ತಂಗಿ ಮೇಲಿನ ಪ್ರೀತಿ.